ಗ್ರಾಮ ಪಂಚಾಯತಿ ನಮಗೆ ಇವಾಗ ಏನಂದ್ರೆ ಈ ರೋಡ್ ಸೈಡ್ ಅಲ್ಲಿ ಹಾಕಿರೋದು ನಿಜ. ತರಕಾರಿ ಹಾಕೊಂಡು ಮಾರ್ಕೊಂಡು ಇರ್ತಾ ಇದ್ವಿ. ಗ್ರಾಮ ಪಂಚಾಯತಿಯಿಂದ ಬಂದು ಇವಾಗ ತೆರವುಗೊಳಿಸಿದ್ದಾರೆ. ಆದ್ರೆ ನಾವೇನ್ ಹೇಳಿದೀವಿ, ನಾವು ಕಾನೂನಿಗೆ ವಿರುದ್ಧವಾಗಿ ನಾವು ಮಾತಾಡಲ್ಲ. ನಾವು ಹಿಂದಕ್ಕೆ ಹಾಕೊಂತೀವಿ ಅಂತ ಹೇಳಿದ್ದು ಮಾನ್ಯ ಶಾಸಕರು ಕೊತ್ತೂರು ಸಮೃದ್ಧಿ ಮಂಜುನಾಥ್ ಅವರು ಹಿಂದ್ಗಡೆ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಹೋದ್ರು. ನಮಗ ಗೊತ್ತಾಗಿ ಅವ್ರ ನ್ಯೂಸ್ ಅಲ್ಲೂ ಅದನ್ನ ಹೇಳಿದ್ದಾರೆ. ಇವಾಗ ಅವರು ಏಕಿ ಬಂದು ನಮ್ಗೆ ಹೇಳಲಿಲ್ಲ, ಏನಿಲ್ಲ. ನೋಡಿ, ಬೇಕಾದ್ರೆ ಇದು 50-70 ಸಾವಿರದ ಐಟಮ್ ಐತೆ, ಅದನ್ನೆತ್ತಿ ಬಿಸಿಲಲ್ಲಿ ಹಾಕ್ಬಿಟ್ಟು ಇವರು ಎಲ್ಲ ತೆಗೆದೋಸಿ ಅಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಬರ್ಬೇಕಾಗಿತ್ತು, ಬಸ್ ಸ್ಟ್ಯಾಂಡ್ ಇಂದ ತಳ್ಳಬೇಕಾಗಿತ್ತು. ಅದು ಯಾವ್ದು ತಳ್ಳಿಲ್ಲ. ನಾವು ಇದು ಪಟ್ಟಿಗಳು ಹಾಕೊಂಡಿರೋದು, ಇನ್ನೇನೋ ನಾವು ಕಟ್ಟಡ ಕಟ್ಟಿಲ್ಲ, ಏನಿಲ್ಲ. ಪಟ್ಟಿಗಳು ಹಾಕೊಂಡು ಇಲ್ಲಿ ಹಾಕೊಂಡಿರೋದು ಮಾತ್ರ ತಳ್ಳಿದ್ದಾರೆ. ಅದನ್ನ ಕಾನೂನು ಪ್ರಕಾರ ಬಸ್ ಸ್ಟ್ಯಾಂಡ್ ನಿಂದ ರೋಡ್ಗೆ ಎಷ್ಟು ಬರುತ್ತಾ ಅದೆಲ್ಲ ತಳ್ಳಬೇಕು ಅಂತ ನಾನು ಮನವಿ ಮಾಡ್ಕೊಂತೀನಿ. ಶಾಸಕರಲ್ಲಿ ಮನವಿ ಮಾಡ್ಕೊಂತೀನಿ. ಎಷ್ಟೈತೆ ಆ ಕಡೆ ಈ ಕಡೆ ಸರ್ವೆ ಮಾಡ್ಬಿಟ್ಟು ತಳ್ಳಿ, ಪರವಾಗಿಲ್ಲ, ನಮ್ಗೇನ್ ಇದಿಲ್ಲ. ನಾವ್ ಹಿಂದಕ್ಕೆ ಹಾಕೊಂತೀವಿ, ಇಲ್ಲ ಅಂದ್ರೆ ನಮ್ಗೆ ಅವಕಾಶ ಕೊಡ್ಬೇಕು, ಆ ಕಡೆ ಅವಕಾಶ ಮಾಡ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ಕೊಂತ ಇದ್ದೀನಿ. ನನ್ನ ಹೆಸರು ರೂಪಾರಾಣಿ ಅಂತ. ನಾನು ಈ ಊರಿನ ಗ್ರಾಮಸ್ಥೆ. ನಾನು ಇವ್ರ ಹೆಣ್ಮಗಳು. ನಾವೇನೋ ಬದುಕೋದಿಕ್ಕೋಸ್ಕರ ಏನೋ ಮಾಡ್ಕೊಳ್ತಾ ಇದೀವಿ. ನಾವೇನ್ ಮನೆಗಳು ಕಟ್ಕೊಂಡಿಲ್ಲ, ಇಲ್ಲ ಅಂಗಡಿ ರೂಮ್ಗಳು ಕಟ್ಕೊಂಡಿಲ್ಲ, ಏನಿಲ್ಲ. ಬದುಕೋದಿಕ್ಕೆ ಹೊಟ್ಟೆಪಾಡ್ಗೋಸ್ಕರ ಮಕ್ಕಳನ್ನ ಓದಿಸೋದಿಕ್ಕೋಸ್ಕರ ಏನೋ ಜೀವನ ಮಾಡ್ಕೊಳ್ಳೋದಕ್ಕೆ ಅಂಗಡಿ ಹಾಕಿದ್ವಿ. ನಮ್ಗೆ ಹೇಳ್ದಿರಾ ಮಾಡ್ದಿರಾ ಬಂದು ಎಲ್ಲ ತಳ್ಬಿಟ್ರು. ಸರಿ, ಅದನ್ನು ಹೋಕೆ ನಾವು ಬದುಕೋದಿಕ್ಕೋಸ್ಕರ ಮಾಡ್ತಾ ಇದೀವಿ, ಸಾಯೋದಿಕ್ಕಂತೂ ಅಲ್ವೇ ಅಲ್ಲ. ಬದುಕೋದಿಕ್ಕೂ ಬಿಡಲ್ಲ ಅಂದ್ರೆ ಹೆಂಗೆ ಸರ್? ಇಲ್ಲ, ಅಟ್ಲೀಸ್ಟ್ ಪಂಚಾಯತಿಯಿಂದ ನಮ್ಗೆ ರೂಮ್ಗಳಾದ್ರೂ ಕಟ್ಕೊಡ್ಬೇಕು. ಅದು ಮಾಡ್ತಾ ಇಲ್ಲ. ನ್ಯಾಯ 2 ತರ ನಮ್ಮೂರಲ್ಲಿ, ಕಾಂಗ್ರೆಸ್ ಒಂದು, JDS ಒಂದು ಅಂತ. JDS ಅವರು ಚೆನ್ನಾಗಿರ್ತಾರೆ, ಕಾಂಗ್ರೆಸ್ ಅವರು ಎಗ್ರು ಬಿದ್ದು ಸಾಯ್ಬೇಕು. ಕಾಂಗ್ರೆಸ್ ಅವ್ರನ್ನ ಮಾತ್ರ ಎತ್ಸಿದ್ದಾರೆ, ಇವ್ರನ್ನೆಲ್ಲ ಮಾತ್ರ ನಿಲ್ಸಿದ್ದಾರೆ. ಯಾವ ತರ ನ್ಯಾಯ ಸರ್? ಯಾರು ಸರ್ ಈ ತರ ಎಲ್ಲ ಮಾಡೋದು? ಇವಾಗ ನಾವು ನಮ್ಮ ಮಕ್ಕಳನ್ನ ಓದಿಸೋದಿಕ್ಕೆ, ನಾವು ಬದುಕೋದಿಕ್ಕೋಸ್ಕರ ಏನೋ ಜೀವನ ಮಾಡ್ಕೊಳ್ತಾ ಇದೀವಿ. ನಾವೇನ್ ಕಳ್ತನ ಮಾಡ್ತಾ ಇಲ್ಲ. ನಾವು ಜೀವನಕ್ಕೋಸ್ಕರ ಹಾಕೊಂಡಿದ್ದು. ನಾನು ಫಿಶ್ ಸೆಂಟರ್ ಹಾಕೊಂಡಿದ್ದೆ. ನಾನು 2 ಅವರ್ಸ್ ಅಷ್ಟೇ, ಈವ್ನಿಂಗ್ 2 ಅವರ್ಸ್ ಮಾಡ್ತಾ ಇದ್ದಿದ್ದು. ನಾನು ಅದು ರೋಡ್ಗೆ ಡಿಸ್ಟರ್ಬೆನ್ಸ್ ಇಲ್ಲ ಸರ್. ನಾನು ಔಟ್ ಸೈಡ್ ಹಾಕೊಂಡಿರೋದು. ನನ್ನ ಅಂಗಡಿ ಕೂಡ ಇವಾಗ ನಾನು 80,000 ರೂಪಾಯಿ ಖರ್ಚು ಮಾಡಿ ಹಾಕೊಂಡಿದ್ದೀನಿ. 3 ದಿವಸ ಆಗಿದೆ ನಾನು ಹಾಕಿ. ನನ್ನ ಅಂಗಡಿನ ಬಂದು ಆ ತರ ಇದ್ ಮಾಡಿದ್ದಾರೆ ಸರ್. ಇವಾಗ ನಾವ್ ಯಾರ ಹತ್ರ ನಮ್ ಕಷ್ಟಗಳನ್ನ ಬಗೆಹರಿಸ್ಕೋಬೇಕು. ನಾವು ನಮ್ಮ ಮಕ್ಕಳನ್ನ ಓದಿಸೋದಿಕ್ಕೆ, ನಾವು ಬದುಕೋದಿಕ್ಕೋಸ್ಕರ ನಾವ್ ಆ ತರ ಮಾಡ್ಕೊಂಡಿರೋದು. ಮನೆಗಳು ಕಟ್ಕೊಂಡಿರೋನ್ನ ಬಿಟ್ಬಿಟ್ಟಿದ್ದಾರೆ, ಅಂಗಡಿಗಳು ರೂಮ್ಗಳು ಕಟ್ಕೊಂಡಿರೋನ್ನ ಬಿಟ್ಬಿಟ್ಟಿದ್ದಾರೆ. ನಾವ್ ಮಾತ್ರ ಏನ್ ಮಾಡಿದ್ವಿ? ಅಂಗಡಿ ರೂಮ್ಗಳಿಂದ ಬಸ್ ಸ್ಟ್ಯಾಂಡ್ ಇಂದ ಅಂಗಡಿ ರೂಮ್ಗಳು ಎತ್ತಬೇಕು. ಒಂದ್ ಅಂಗಡಿ ಎತ್ತಿಲ್ಲ ಅಂದ್ರೆ ನಾವು ಕಾಂಗ್ರೆಸ್ ಅವರು ಅಂತ ಈ ತರ ಮಾಡಿರೋದು ಸರ್. ಇದು 100% ಇದು ಸತ್ಯ. ಎಲ್ಲರಿಗೂ ನ್ಯಾಯ ಮಾಡಿದ್ರೆ ಒಂದೇ ತರ ಮಾಡ್ಬೇಕು ಸರ್. ಏನೇ ಮಾಡ್ಲಿ ಒಂದೇ ತರ ಮಾಡ್ಲಿ, ಪಾರ್ಟಿ ಅನ್ನಬಾರ್ದು. ಯಾರೇ ಇವಾಗ ಇಲ್ಲಿ ಕಾಂಗ್ರೆಸ್ ಅವ್ರು ಯಾರ್ಯಾರು ಇದಾರೆ ಅವ್ರದ್ದು ಮಾತ್ರ ಎತ್ತಿದ್ದಾರೆ. JDS ಇದು ಮಾಡಿರೋದೆಲ್ಲ ಎಲ್ಲ ಬಿಟ್ಟಿದ್ದಾರೆ. ದಯವಿಟ್ಟು ನಾವು ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ನಮ್ಗೆ ಪಂಚಾಯತಿ ಕಡೆಯಿಂದ ಬದುಕೋವ್ರಿಗೆ ಬದುಕೋ ದಾರಿ ಮಾಡ್ಕೊಡ್ಲಿ ಸರ್. ನಾವೇನು ಪಂಚಾಯತಿನ ಇನ್ವೆಸ್ಟ್ಮೆಂಟ್ ಹಾಕೊಡಿ, ಇಲ್ಲ ನಮ್ಗ್ ಬಂಡವಾಳ ಹಾಕೊಡಿ. ನಮ್ ಕಷ್ಟ ನಾವು ಬೀಳ್ತಾ ಇದೀವಿ. ನಾವು ಕಷ್ಟಪಟ್ಟು ಬದುಕೋದಿಕ್ಕೂ ಬಿಡಲ್ಲ ಅಂದ್ರೆ ನಾವ್ ಇನ್ನೇನ್ ಮಾಡ್ಬೇಕು ಸರ್? ಅಲ್ಲ, ಇವಾಗ ನಾವೇನ್ ಮಾಡ್ಬೇಕು? ಇಲ್ಲ ಕಳ್ತನ ಮಾಡಕ್ ಹೋಗ್ಬೇಕಾ? ಇಲ್ಲ ಏನಾದ್ರೂ ನಾವು ಮಾಡ್ಬೇಕಲ್ವಾ? 30 ವರ್ಷದಿಂದ ಹಾಕಿರೋದು ನಾವು ಅಂಗಡಿ. 30 ವರ್ಷದಿಂದ ಯಾವ MLA ಬಂದು ಆ ಕಡೆ ಹಾಕೊಳ್ಳಿ ಅಂತ ಹೇಳಿಲ್ಲ. ಏನೋ ಅವ್ರ ಹೊಟ್ಟೆಪಾಡು ಸರ್. ಇವಾಗ ನಾವು ಕೇಳ್ಕೊಂಡ್ವಿ, ಪಂಚಾಯತಿ ಇದ್ ಮಾಡಿದಾಗ ಪಂಚಾಯತಿ ರೂಮ್ಗಳು ಕೇಳಿದೀನಿ ನಾನು. ನಮ್ಗೆ ಕೊಟ್ಟಿಲ್ಲ. ಮೆಂಬರ್ಗಳೇ ಎತ್ಕೊಂಡಿದ್ದಾರೆ, ಅದರ್ಸ್ಗೆ ಕೊಟ್ಟಿಲ್ಲ. ನಾವು ಓಟ್ ಹಾಕೋಕೆ ನಾವು ಬೇಕು, ಎಲ್ಲ ಮಾಡೋದಿಕ್ಕೆ ನಾವು ಬೇಕು. ಓಟ್ ಕೇಳ್ಕೊಳ್ಳೋದಿಕ್ಕೆ ಮಾತ್ರ ಬರ್ತಾರೆ. ಯಾಕೆ ಇವಾಗ MLA ಸಾಹೇಬ್ರು ಕೂಡ ನಾವು ಬದುಕೋದಿಕ್ಕೆ ದಾರಿ ಮಾಡ್ಕೊಡ್ಲಿ ಬಿಡಿ ಸರ್. ಅವ್ರಿಗೆ ಮಾತ್ರ ಹೊಟ್ಟೆ ಇದೆ, ನಮಗ್ ಮಾತ್ರ ಹೊಟ್ಟೆ ಇಲ್ವಾ? ನಮಗ್ ಮಾತ್ರ ತಿನ್ನಕ್ ಬೇಡ್ವಾ? ನಾವ್ ಕೇಳ್ತಿರೋದ್ರಲ್ಲಿ ಏನೋ ತಪ್ಪಿದ್ಯಾ? ನಾವು ಹೊಟ್ಟೆಪಾಡ್ಗೋಸ್ಕರ ತಾನೆ, ನಾವ್ ಹೊಟ್ಟೆಪಾಡ್ಗೋಸ್ಕರ ನಾವ್ ಮಾಡ್ಕೊಳ್ತಾ ಇದೀವಿ. ನಾವ್ ಬೇರೆ ದಿಕ್ ಮಾಡ್ಕೊಂತ ಇಲ್ಲ. ದಯವಿಟ್ಟು MLA ಸಾರ್ಗೂ ನಾನು ಹೇಳ್ತಾ ಇರೋದು ಏನಂದ್ರೆ, ಬಡವ್ರ ಕಷ್ಟ ಸ್ವಲ್ಪ ಅರ್ಥ ಮಾಡ್ಕೊಳಕ್ ಹೇಳಿ ಸರ್. ಅವ್ರ ಕಷ್ಟ ಇರೋದ್ರಿಂದ ಅವ್ರು ಹೆಂಗ್ ಬಂದು ಓಟ್ ಕೇಳ್ಕೊಂಡ್ರು, ಹಂಗೆ ನಮ್ಗೂ ನಾವು ಬದುಕೋದಿಕ್ಕೆ ನಮ್ಗೂ ಆಧಾರ ಅಷ್ಟೇ ಅಂತ ನಾನು ಕೇಳ್ಕೊಳ್ತಾ ಇರೋದು. ದಯವಿಟ್ಟು ನಮ್ಮ ಅಂಗಡಿಗಳಿಗೆ ಏನನ್ನೋ ವ್ಯವಸ್ಥೆ ಮಾಡ್ಕೊಡಕ್ಕೆ ನಾನು ಕೇಳ್ಕೊಂತ ಇದ್ದೀನಿ ಅಷ್ಟೇ.